ನಮಸ್ಕಾರ ಸ್ನೇಹಿತರೆ, ಚಂದ್ರಗ್ರಹಣ 2026ರ ಮೊದಲ ಚಂದ್ರಗ್ರಹಣ ಮಾರ್ಚ್ 3ರಂದು ಸಂಭವಿಸಲಿದೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸುವುದರಿಂದ ಇದನ್ನು ಸೂತಕ ಕಾಲವೆಂದು ಕೂಡ ಆಚರಿಸಲಾಗುತ್ತದೆ. ಹಾಗಾದರೆ ಚಂದ್ರಗ್ರಹಣದ ಸೂತಕ ಕಾಲ ಯಾವಾಗ ಶುರು ಆಗಲಿದೆ ಮತ್ತು ಎಲ್ಲಿ ಶುರು ಆಗಲಿದೆ ಎಂಬ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವ ನೋಟಿಫಿಕೇಶನ್ ಅನ್ನು ದಿನಾಲೂ ತಪ್ಪದೆ ನೋಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತದಲ್ಲಿ ಚಂದ್ರಗ್ರಹಣ ಯಾವಾಗ? ವಿಜ್ಞಾನಿಗಳ ಪ್ರಕಾರ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಇದನ್ನೇ ಚಂದ್ರಗ್ರಹಣ ಎನ್ನುತ್ತಾರೆ ಎಂದು ಒಂದು ಸಾಮಾನ್ಯ ಖಗೋಳ ವಿದ್ಯಮಾನವಾದರೂ ಭಾರತದಲ್ಲಿ ಇದನ್ನು ಧರ್ಮ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಲಾಗುತ್ತದೆ. 2026ರ ಮೊದಲ ಚಂದ್ರಗ್ರಹಣ ಮಾರ್ಚ್ 3ರಂದು ಸಂಭವಿಸಲಿದೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸುವುದರಿಂದ ಇಲ್ಲಿ ಸೂತಕ ಕಾಲಗಳನ್ನು ಸಹ ಪಾಲಿಸಲಾಗುತ್ತದೆ. ಸೂತಕವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳಿವೆ. ಮಾರ್ಚ್ 3ರಂದು ಚಂದ್ರಗ್ರಹಣದ ಸೂತಕ ಕಾಲ ಯಾವಾಗ ಶುರು ಆಗಲಿದೆ ಮತ್ತು ಎಲ್ಲಿ ಶುರು ಆಗಲಿದೆ ಎಂಬುದನ್ನು ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಸ್ನೇಹಿತರೆ. 2026ರ ಮೊದಲ ಚಂದ್ರಗ್ರಹಣವು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಅಂದರೆ ಮಾರ್ಚ್ 3ರಂದು ಮಂಗಳವಾರದಂದು ಸಂಭವಿಸಲಿದೆ. ಈ ಗ್ರಹಣ ಮಧ್ಯಾಹ್ನ 3:23 ಆರಂಭವಾಗಿ ಸಂಜೆ 6:47 ಇರಲಿದೆ ಸ್ನೇಹಿತರೆ. ಗ್ರಹಣದ ಮಧ್ಯಕಾಲ ಸಂಜೆ 5:04 ಆಗಿರುತ್ತದೆ. ಅಂದರೆ ಈ ಗ್ರಹಣದ ಒಟ್ಟು ಅವಧಿ 3:24 ಕಾಲ ಗ್ರಸ್ತೋದಯ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ. ಉಜ್ಜಯಿನಿಯರ ಜ್ಯೋತಿಷ ಪಂಡಿತ ಪ್ರಜ್ವಲ್ ಉದ್ವೇಜಿ ಅವರ ಪ್ರಕಾರ ಮಾರ್ಚ್ 3ರಂದು ಸಂಭವಿಸಲಿರುವ ಚಂದ್ರಗ್ರಹಣದ ಸೂತಕವು ಬೆಳಗ್ಗೆ 9:06 ಆರಂಭವಾಗಿ ಸಂಜೆ 6:47 ಇರುತ್ತದೆ. ಅಂದರೆ ಸೂತಕದ ಒಟ್ಟು ಅವಧಿ 9:41 ಆಗಿರುತ್ತದೆ. ಮಕ್ಕಳು, ವೃದ್ಧರು ಮತ್ತು ಅನಾರೋಗ್ಯ ಪೀಡಿತರಿಗೆ ಸೂತಕದ ನಿಯಮಗಳು ಮಧ್ಯಾಹ್ನ 2:56 ಸಂಜೆ 6:46 ಮಾತ್ರ ಅನ್ವಯವಾಗುತ್ತದೆ. ಸೂತಕದ ಸಮಯದಲ್ಲಿ ಏನನ್ನು ತಿನ್ನಬಾರದು ಮತ್ತು ಕುಡಿಯಬಾರದು. ಮಕ್ಕಳು ಮತ್ತು ವೃದ್ಧರು, ಅನಾರೋಗ್ಯದ ಪೀಡಿತರಿಗೆ ಈ ನಿಯಮದಿಂದ ವಿನಾಯಿತಿ ಇದೆ ಸ್ನೇಹಿತರೆ. ಸೂತಕದ ಸಮಯದಲ್ಲಿ ಮಲಗಬಾರದು ಮತ್ತು ದೈಹಿಕ ಸಂಪರ್ಕಗಳನ್ನು ಮಾಡಬಾರದು. ಸೂತಕದ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು, ಅಂದರೆ ಮಂತ್ರಗಳನ್ನು ಸಹ ಜಪಿಸಬಹುದು. ಗರ್ಭಿಣಿಯರು ಸೂತಕದ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಬಾರದು. ಸೂತಕದ ಸಮಯದಲ್ಲಿ ಸೂಜಿ ಮತ್ತು ಕತ್ತರಿ ಮುಂತಾದ ವಸ್ತುಗಳನ್ನು ಬಳಸಬಾರದು ಎಂದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಸ್ನೇಹಿತರೆ.